ಲಕ್ಷ ರೂಪಾಯಿ ಹುಂಡ ಅನ್ರಿ ಪಾಸ್ ತೊಲಿ ಬಂಗಾರ ಹಿಂಗೆಲ್ಲ ಕೊಟ್ಟಂದು ಮದುವೆ ಮಾಡಿ ಕೊಟ್ಟರು. ಹುಡುಗಿ ಹೋಯ್ತು ಎಲ್ಲಿಗೆ ಬಾಂಬೆಗೆ. ಯಾವಾಗಿಂದ ಹುಡುಗಿಂದ ಬಾಂಬೆಗಿಂದ ಹೋಯ್ತು ಒಂದು 15 ದಿನ ಆದ ಬಳಿಕ ಫೋನ್ ಬತ್ತು ಏನ್ರಿ. ಆ ಹುಡುಗಿ ಫೋನ್ ಹಚ್ಚಲ್ದು. ಅಪ್ಪ काय रे बेटा माझा नवराचा आईस्क्रीम फॅक्टरी नाही अंद. मग काय करते रे अंदे ना काय करते नाही आईस्क्रीम बेचते. ಈ ಓಣಿಗಳದಾಗ ಈ ಡಬ್ಬ್ಯಾಗ ಇಟ್ಕೊಂಡು ಐಸ್ಕ್ರೇಟ್ ಬರ್ತಾವಲ್ಲ ಹಳ್ಳಿಗಳದಾಗ ಬರಲ್ರಿ ಒತ್ತ ಬಂಡಿ ಮೇಲೆ. ಅವನು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ, ಐಸ್ ಕ್ರೀಮ್ ಮಾರ್ತಾನವ. ಏನು ಕಷ್ಟದ ಏನು ದುಃಖದತ್ತ ಅನ್ನೋದು. ಯಾಕ್ರೆ ಹೇಳ್ತಾರಿಲ್ಲ, ಯಾವನೋ ಒಬ್ಬ ಉಂಡಿ ಮಾರಕ್ಕೆ ಬಂದಿನ್ನತ್ತ ಊರಾಗಿಂದ ಬರ್ತಾರೆ ನೋಡ್ರಿ ಹಳ್ಳಿಯಾಗ. ಬುಟ್ಟ್ಯಾಗ ಉಂಡಿಗೆ ಇಟ್ಕೊಂಡಾನ, ಉಂಡಿ ಮಾರ್ಕೋತ ಬಂದಾನ ಏನ್ರಿ, ಉಂಡಿ ಮಾರ್ಕೋತ ಬಂದಾನ. ಅವ ಉಂಡಿ ವರ್ಣನೆ ಮಾಡಕತ್ತಾನ. ಮತ್ತು ತೊಗೋಬೇಕಲ್ರಿ, ಉಂಡಿ ವರ್ಣನೆ ಮಾಡಿದ್ರೆ ತಗೋತಾರೆ. ಯಾರು ತೊಗೋಬೇಕಾದ್ರು ಆ ವಸ್ತುಗಳದೊಂದು ವರ್ಣನೆ ಮಾಡಿದ್ರೆ ಯಾರು ತೊಗೋಬೇಕಂದ ತೊಗೋತಾರ. ಪಾಪ ಇವ ತಲೆ ಮ್ಯಾಗಿಂದ ಬುಟ್ಟಿ ಇಟ್ಕೊಂಡನ, ಬುಟ್ಟಿಯಾಗಿಂದ ಉಂಡಿ ತುಂಬಿಕೊಂಡು ಊರಾಗಿಂದ ಬಂದಾನ. ಏ ಲಡ್ಡು ಹೇ ಅವ ಹೇಳಕತ್ತಿದ್ದ. ಅವ ಎಷ್ಟು ಚಂದ ಹೇಳ್ತಾನ, ಏ ಲಡ್ಡು ಹೇ ಕಿಸ್ಕಾ ಹೈ ಲಡ್ಡು ಬೂಸ್ಕಾ ಲಡ್ಡು ಹೈ ಜೋ ಕಾಯೇಗ ವಹ ರೋಯೇಗ ಜೋ ನಹಿ ಕಾಯೇಗ ವಹ ಭಿ ರೋಯೇಗ. ಅವ ಉಂಡಿ ಮಾರ್ಲಕ್ಕೆ ಬಂದಾನ, ಉಂಡಿ ವರ್ಣನೆ ಮಾಡಕತ್ತ. ನೀವು ಎದ್ರೂ ಉಂಡಿ ಇವು ಉಂಡೆ ಅದಾವ. ಹಾಗಾದ್ರೆ ಈ ಉಂಡಿ ಎದುರು ಉಂಡೆ ಅದಾವ ತಗೊಂಡು ಕೇಳಿದ್ರೆ ತೌಡಿನ ಉಂಡಿ. ನೀವೆಲ್ಲ ಈ ರೊಟ್ಟಿ ಮಾಡೋ ಹೊತ್ನಾಗ ಹಿಟ್ಟು ಜಲುಡಿ ಹಿಡಿದು ಅದಕ್ಕೇನು ಮಾಡ್ತೀರಿ, ತಳದಾಗ ಉಳಿತದಲ್ಲ, ಅದಕ್ಕೇನಂತೀರಿ? ಹೊಸ ತೌಡೆ ಅಂತಾರ. ಯಾವಾಗಿಂದ ತೌಡದಲ್ಲ ಅವ ಏನು ಮಾಡ್ಯಾನ, ನೀವು ಬ್ಯಾಡಾಗಿ ಅಂದ್ರೆ ಚೆಲ್ಲಿದ್ದು ತೊಗೊಂಡು ಗೊಳೆ ಮಾಡ್ಕೊಂಡು ಅದಕ್ಕೊಂದು ಈಟಂದು ಸಕ್ಕರೆ ನೀರು ಹೊಡ್ಕೊಂಡು ಉಂಡಿ ತೊಗೊಂಡು ಬಂದಾನ. ಅದಕ್ಕೇನಂತನವ, ಜೋ ಕಾಯೇಗ ವಹ ರೋಯೇಗ ಜೋ ನಹಿ ಕಾಯೇಗ ವಹ ಭಿ ರೋಯೇಗ. ಇದು ಉಂಡಿ ಎಂಥವಲ್ಲ, ತೌಡಿನ ಉಂಡೆ ಅದಾವ. ಇದನ್ನು ಯಾರು ತಿಂತಾರ ಅವರು ಒಳತಾರ, ಯಾರು ತಿನ್ನಂಗಿಲ್ಲ ಅವರು ಒಳತಾರ. ಎಲ್ಲ ಮಂದಿಂದ ಇದೇನು ಭಾರಿ ಅವಲ್ಲ ಉಂಡೆ ತಿಳ್ಕೊಂಡು ಎಲ್ಲರೂ ತಗೊಂಡ್ರು, ಎಲ್ಲರೂ ತಿಂದರು. ತಿಂದವರು ಒಂದು ಕಡೆಗಳ್ಳಕತ್ತಾರ, ತಿಲ್ಲಾರ್ದವ್ರನ್ನೂ ಒಂದು ಕಡೆಗಳ್ಳಕತ್ತಾರ. ತಿಂದವ ಎದಕ್ಕೆ ಕಳ್ಳಕತ್ತಾನ ಹೇಳ್ರಿ, ಉಂಡಿ ಅದಕ್ಕೆ ಏನು ಮಾಡ್ಯಾನ, ತೌಡಿನ ಉಂಡೆ ಅದು. ಅದಕ್ಕೊಂದು ಈಟು ಸಕ್ಕರೆ ನೀರು ಹೊಡೆದನ, ಮೊದಲು ಒಂದು ಈಟು ರುಚಿ ಹತ್ತಿ ಅದ. ಯಾವಾಗಂದ್ರೆ ರುಚಿ ಹತ್ತಿ ಒಂದು ಸವನ ಉಂಡಿ ತಿಂದಾನ. ಯಾವಾಗ ತಿಂದು ಹೊಟ್ಟೆ ಕಡ್ತಿದ್ದು ಏನ್ರಿ, ಹೊಟ್ಟೆ ಕಡ್ದು ಹಳ್ಳ್ಯಾಡೆ ಹಳ್ಳಕತ್ತಾನ ಏನ್ರಿ. ಇವರ ತಿಂದು ಹೊಟ್ಟೆ ಕಡ್ದು ಹಳ್ಳಕತ್ತಾರ, ತಿಲ್ಲಾರ್ದವ ಯಾಕೆ ಹಳ್ಳಕತ್ತಾನ ಏನ್ರಿ. ತಿಂದವರು ಹಳ್ಳಕತ್ತಾರ, ತಿಲ್ಲಾರ್ದವನು ಹಳ್ಳಕತ್ತಾನ. ಅವ್ರು ಉಂಡಿ ತಿಂದರು, ನಾ ತಿನ್ನಲಿಲ್ಲ. ಹ್ಯಾಂಗಿತ್ತೋ ಏನು, ಸಿಗ್ಲಾರ್ದವ್ರಿಗೆ ರೀ ಉಂಡಿ, ಸಿಗ್ಲಾರ್ದವ್ರಿಗೆ ಎಲ್ಲ ಪುಟ್ಟನ ಉಂಡಿ ಮುಗಿದು. ಪಾಪ ಈ ಉಂಡಿ ತಿಲ್ಲಾರ್ದು ಏನಂತವ, ಉಂಡಿ ಹ್ಯಾಂಗಿತ್ತೋ ಏನೋ, ಏನು ರುಚಿ ಇತ್ತೋ ಉಪ್ಪಿತ್ತೋ ಹ್ಯಾಂಗಿತ್ತೋ ಏನೋ, ನಾವು ತಿನ್ನಲಿಲ್ಲ ತಗೊಂಡು ತಿಲ್ಲಾರ್ದು ಹಳ್ಳಕತ್ತಾವ. ಇವು ಉಂಡಿ ತಿಂದಿದ್ದು ಯಾಕರೆ ತಿನ್ನು ಯಪ್ಪ, ಇದು ತಿನ್ನಬಾರ್ದಾಗಿತ್ತು, ಇದು ಒಂದು ತೌಡಿನ ಉಂಡೆ ಅದ, ಇದು ಹೊಟ್ಟೆ ಕಡಿತದ, ಇದು ಮೊದಲೇ ತಿಳಿದಿತ್ತಂದ್ರೆ ನಾ ಯಾಕೆ ತಿತ್ತಿದ್ಯಾತಿ ಒಂದು ಸೌನ್ ಒದ್ದಾಡ್ಲಕತ್ತಾವ. ಹೌದಲ್ರಿ? ನೀವು ಅಂತೀರಿಲ್ಲ, ಅಪ್ಪವ್ರು ನಿಮ್ಮದೇ ಬೇಸಿರ ತಿಳ್ಕೊಡೋದು ನೀವು ಅಂತೀರಿ, ನಾವಂತೀವಿ ನಿಮ್ಮದು ಬೇಸಿತ್ ನಾವು ಅಂತೀವಿ. ಹೌದಾ? ಇಲ್ಲ, ನಮಗೆ ಮಾಡ್ದಾಗ ಯಾರು ಕೇಳೋರ ಬಂದೀಗ 7 ದಿವಸ ಆಯ್ತು ಒಬ್ಬರ ಉಂಡಿರಿ ಅಂತ ಕೇಳಿರಿ. ಉಂಡಿರಿ ತಿಂದಿರಿ ಅಪ್ಪವ್ರ ಎಲ್ಲಿದ್ದೀರಿ ಕೇಳಿರಿ ಕರೆ ಸತ್ಯ ಹೇಳ್ರಿ ನೋಡೋಣ. ಯಾರು ಕೇಳಂಗಿಲ್ಲ. ಹೌದಾ? ಇಲ್ಲ ಅಲ್ಲ, ಸುಮ್ಮನೆ ಅವ್ರು ಮದುವೆ ಮಾಡ್ಕೊಂಡ್ರಂದಾಗ ಗಂಡಗೆ ಹೆಣ್ತಿಗೆ ಅಂದ ಗಂಡ ಮಕ್ಕಳು ಅವ್ರದವ್ರಂದ ಚಂದ ಅದರ ಪಾತ್ಕೊಂಡು ನಿಮ್ಮದು ನಮಗೆ ಚಂದ ಕಾಣ್ಲಾಕತ್ತದ, ನಮ್ಮದು ನಿಮಗೆ ಚಂದ ಕಾಣಕತ್ತದ. ನಾವು ಮಂದಿ ಮನೆಯಿಂದ ಬರೋ ತನಕ ಕಣ್ಣು ತಕೊಡ್ಬಿಡ್ಬೋದು. ಯಾರು ರೊಟ್ಟಿ ಕೊಡ್ತಾರ, ಯಾರು ತಂಗಳು ಕೊಡ್ತಾರ ಏನ್ರಿ. ಅದ್ರಾಗ ಮಠಕ್ಕೆ ತಂದು ಕೂಡ ಸುರುವಿಗೆ ಮಾಡಿದ ರೊಟ್ಟಿನೇ ನಮ್ಮ ಮಠಕ್ಕೆ ಕೊಡ್ತಾರ. ಸುರುವಿಗೆ ಯಾಕಂದ್ರೆ ಹಂಚು ಸ್ವಚ್ಛ ಆಗ್ಬೇಕಲ್ಲ, ಹಂಚಿಗೆ ಹೊಲಸ ಧೂಳ ಪಾಳ ಹತ್ತಿದ್ದೆ ಅಂತ ಅದೇ ರೊಟ್ಟಿ ಬಡದು ಹಾಕಿ. ಇದು ಮೊದಲಿಂದ ಯಾರು ಉಣಬಾರ್ದು, ಮಠಕ್ಕೆ ಕೊಡ್ರಿ. ಯಾಕ್ರಿ? ಮಠಕ್ಕೆ ನೋಡ್ತೆ ಸುರುಗಿವೆ ಹೊತ್ತಿದ್ದು ಅದಲ್ಲ ಎಲ್ಲ. ನೀವು ನೋಡ್ರಿ, ನೀವು ನಿಮ್ಮ ಮಕ್ಕಳನ್ನು ಕಿರಿಕಿರಿ ಮಾಡ್ಲಕತ್ರ ಬೈತಿರ್ಲ ಅವಕ್ಕ. ಮಕ್ಳಿಗೆ ಕಿರಿಕಿರಿ, ಮಕ್ಕಳು ನಿಮ್ಮ ಮಕ್ಕಳು ನಿಮಗೆ ಕಿರಿಕಿರಿ ಮಾಡೋದು ನೀನು ಸನ್ಯಾಸಿ ಭಯ ಮಣ್ಣು ಅಂತಾವ ಮಕ್ಕಳಿಗೆ. ಅದು ಕಿರಿಕಿರಿ ಮಾಡಿ ಅದು ಗದ್ದಲ ಮಾಡಿದ್ರೆ ಸನ್ಯಾಸಿ ಭಯ ಮಣ್ಣ, ನಿಮ್ಮ ಮಕ್ಕಳ ಭಯ ಪೇಡೆ, ನಮ್ಮ ಭಯ ಮಣ್ಣ. ತೇತಿಲ್ ನೀನು ಒಯ್ದು ಮಠಕ್ಕೆ ಬಿಡ್ತೀನಿ ನೋಡಿ, ನಿನಗತ್ತಾವ. ಮಠ ಏನು ಜೇಲ್ ಅದ ಅದು, ಅವ್ರಿಗೆ ಗೊತ್ತಾಗ್ಯದ ಮಠ ಅನ್ನೋದು ಜೇಲ್ ಅದ.
ಅದಕ್ಕಾಗಿನೇ ಜೋ ಕಾಯಾಗ ಓಹ ರೋಯಾಗ ಜೋ ನಹಿ ಕಾಯಾಗ ಓ ಬಿ ರೋಯಾಗ. ಯಾವ ತಿಂದಾನ ಅವನು ಅಳ್ತಾನ, ಯಾವ ತಿನ್ನಂಗಿಲ್ಲ ಅವನು ಅಳ್ತಾನ. ಅದಕ್ಕಾಗಿನೇ ಹೇಳೋದು ಸಂಸಾರ ಅನ್ನುವಂಥದ್ದು ಹೆಂಗದ ತಿಳ್ಕೊಂಡ ಕೇಳಿದ್ರೆ ಮಹಾದೇವಿ ಅಂತಾಳೆ ಅವ್ವ ಇದು ಸಂಸಾರದೊಳಗೆ ಒಂದು ಸುಖ ಇಲ್ಲ. ಯಾಕಂದ್ರೆ ಇದು ಹೆಂಗದ ತಿಳ್ಕೊಂಡ ಕೇಳಿದ್ರೆ ಈಗ ನೀವು ಸಂಸಾರದೊಳಗಿಂದ ಅದಿರಲ್ಲ, ನೀವು ಅದರಾಗೆ ರುಚಿ ಅದ ತಿಳ್ಕೊಂಡು ನೀವು ತಿಳ್ಕೊಂಡಿರಿ. ಅದಕ್ಕಾಗಿ ನೀವು ಶರಣರಂತ ನೋಡ್ರಿ ಏನ್ರಿ, ಹಾದಿ ಹಿಡಿದು ಪೋಪುವ ಸ್ವಾನ ಹಾದಿಯಲ್ಲಿ ಬಿದ್ದಿಯ ಎಲುವಮ್ಮ ಕಡಿವಡೆ ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ದಿಪ್ಪುದಲ್ಲದೆ ಆ ಎಲುವಿನೊಳಗೆ ಏನು ಸಾರ ಸವಿ ಉಂಟು ಅಂತ ಕೇಳ್ತಾರೆ ಶರಣರು. ಏನು ಕೇಳ್ತಾರ, ಒಂದು ನಾಯಿ ಹೊಂಟದ ದಾರ್ಯಾಗ ಒಂದಿಂದ ಎಲುಬು ಬಿದ್ದದ, ಅದನ್ನು ಹೋಗಿ ಅಂದ ಹಿಡಿದು ಒಂದು ಸಾವನ್ನ ಕಟ್ಟಿಲಿಕ್ಕತ್ತದ ಏನ್ರಿ, ಕಡದ 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 ಏನಾಗ್ಯದ, ಮ್ಯಾಲಿನ ಅಲ್ಲಿಗೆ ಕೆಳಗಿನ ಅಲ್ಲಿಗೆ ಪೆಟ್ಟು ಬಿದ್ದು ಆ ನಾಯಿ ತನ್ನ ಹಲ್ಲನ ರಕ್ತಾನೆ ಬರ್ಲಾಗತ್ತದ ಬಾಯಾಗ ಏನ್ರಿ, ತನ್ನ ಹಲ್ಲನ ರಕ್ತಾನೆ ತನಗೆ ಬಂದು ಅದನ್ನು ಕುಡಿಲಿಕ್ಕತ್ತದ. ನಾಯಿ ತಿಳ್ಕೊಂಡದ ಆ ಎಲಿವಿನೊಳಗೆ ರುಚಿ ಆದತ್ತಂದು. ಆ ಎಲಿವಿನೊಳಗೆ ಅಂದ್ರೆ ರುಚಿ ಇಲ್ಲ, ತನ್ನ ಬಾಯಿಯ ಲೋಳೆ ತನಗೆ ರುಚಿ ಉಂಟು ತಿಪ್ಪದಲ್ಲದೆ ಅದ ಎಲಿವಿನೊಳಗೆ ಏನು ಸಾರಸ ಉಂಟು. ಎಲಿವಿನಾಗ ಏನಿರ್ತದೆ, ರಸ ಇಲ್ಲ, ಗಂಧಿಲ್ಲ, ಹೌದಿಲ್ಲ. ತನ್ನ ಎಲುವ ತನ್ನ ಹಲ್ಲಾಗಿನ ರಕ್ತದಿಂದ ತಾನೇ ಹೆಂಗೆ ಕುಡ್ದು ಇದ್ರಾಗೆ ರುಚಿ ಆದ ತಿಳ್ಕೊಂಡ್ ಹೆಂಗೆ ತಿಳ್ಕೊಳ್ಳೋ ಮನುಷ್ಯ. ಹಂಗೆ ಏನ್ರಿ ಸಂಸಾರದೊಳಗೆ ಇದ್ದುಕೊಂಡು ನಾವು ಏನು ತಿಳ್ಕೊಂಡಿವಿ ಅಂತಂದ್ರೆ ಇದ್ರಾಗೆ ಸುಖ ಅದ, ಇದ್ರಾಗೆ ಆನಂದ ಅದ. ಹುಚ್ಚಪ್ಪ ಯಾವ ಸಂಸಾರದೊಳಗೆ ಸುಖ ಇಲ್ಲ. ಆ ನಿಜವಾಗಿರ್ತಕ್ಕಂಥ ಆನಂದ, ನಿಜವಾಗಿರ್ತಕ್ಕಂಥ ಸುಖ ಎಲ್ಲಿ ಅದ ತಿಳ್ಕೊಂಡು ಕೇಳಿದ್ರೆ ನಿನ್ನ ಒಳಗೆ ಅದ ಏನ್ರಿ. ಹೊರಗೆ ಹುಡುಕೋದಕ್ಕಿಂತಲೂ ಕೂಡ ನಮ್ಮ ಒಳಗೆ ನಾವು ಸುಖ ಹುಡುಕಬೇಕೆ ಹೊರತಾಗಿ ನಾವು ಹೊರಗಿಂದ ತಿರುಕೋತಂದು ಹೋದ್ರೆ ಸುಖ ಸಿಗಲ್ಲ. ಹಂಗ ಇಲ್ಲಿ ಮಾದೇವಿ ಅಂತಳವ, ನನಗೆ ಮದುವೆ ಬೇಡ, ನನಗೆ ಯಾಕೆ ಸಂಸಾರದೊಳಗಿಂದ ಆಗ್ತಾ ಇಲ್ಲ ತಾಯಿ, ನೀನು ಮದುವೆ ಮಾಡ್ಕೊಂಡು ನೀನು ಗಂಡನ ಮನೆಗೆ ಇರಬೇಕಂತ ತಿಳ್ಕೊಳೋದು. ಯಾವಾಗಿಂದ ಒತ್ತಾಯ ಮಾಡ್ತಾರ, ಯಾವಾಗ ತಂದೆ ತಾಯಿ ಮಾತಿಂದ ಮೀರ್ಲಕ್ಕಂದ ಬರಂಗಿಲ್ಲ, ಅವಾಗಿಂದ ಆಯ್ತವ ನಿಮ್ಮ ಮಾತಿಗೆ ನೋವಾಗಿ ನಾನು ಮದುವೆ ಮಾಡ್ಕೋತೀನಿ ತಂದಾಗ ಅವಾಗಿಂದ ತಾಯಿ ತಂದೆ ಕೇಳ್ತಾರೆ, ನೀನು ಮದುವೆ ಮಾಡ್ಕೋಬೇಕಾದ್ರೆ ಗಂಡ ಎಂಥವು ಇರ್ಬೇಕಂತ್ಕೊಂಡು ಕೇಳಿದಾಗ ಮಾದೇವಿ ಏನ್ರಿ, ಮಾದೇವಿ ಯಾಕೆ ಒಂದೇ ಒಂದು ಮಾತು ಹೇಳ್ತ, ತಾಯಿ ನೀವು ಏನು ತಂದೆ ತಾಯಿ ನೀವೇನು ಮದುವೆ ಮಾಡ್ತಿರಲ್ಲ ಅದು ಎಂಥವನೇ ಹಾಕಿರ್ಲಕ್ಕ ಅಂಥವನಿಗಂದ ನೀವು ತೋರಿಸಿರ್ತಕ್ಕಂಥ ಒಂದು ಕೈಲಿ ತಾಳಿ ಕಟ್ಟಿಸ್ಕೊಂಡು ನಿಮ್ಮ ಮನೆ ತಂದು ಕೀರ್ತಿ ತರ್ತೀನಿ, ಕೊಟ್ಟಿದ್ದ ಮನೆ ತಿಳ್ಕೊಳೊಂದು ಕೀರ್ತಿ ತರ್ತೀನಿ ತಿಳ್ಕೊಳೊಂದು ಯಾವಾಗಂದ ಮಹಾದೇವಿ ಅಂತ ಹೇಳಿದಾಗ ಆಯ್ತಪ್ಪ ತಿಳ್ಕೊಳೊಂದು. ಯಾವಾಗಂದ ಸಿದ್ದಾಪುರದ ಹೇಳಿದ್ಮೇಲೆ ನಿಮ್ಗೆ ಸಿದ್ದಾಪುರದ ಹೇಮರೆಡ್ಡಿ ಮನಿತನ, ಆ ಹೇಮರೆಡ್ಡಿ ಮನಿತಂದ ಯಾವ ಹೇಮರೆಡ್ಡಿಯ ಧರ್ಮಪತ್ನಿ ಆಗಿರ್ತಕ್ಕಂಥ ಪದ್ಮಾವತಿ ಇವರೆಲ್ಲ ಹೇಳಿ ಕಳಿಸ್ತಾರೆ. ಹಿಂಗೆ ನಾವು ನೋಡೋಕೆ ಬರ್ಲಕತ್ತೀವಿ ಮಹಾದೇವಿಗೆ ತಿಳ್ಕೊಳೋದು. ಯಾವಾಗ ನಿನ್ನಿನ ದಿವಸದಿಂದ ಮಹಾದೇವಿಗೆ ಅಂತ ನೋಡಕ್ಕೆ ಬಂದರು ಯಾರು, ಈ ಪದ್ಮಾವತಿ ಮತ್ತು ಹೇಮರೆಡ್ಡಿ ಮಗನಾಗಿರ್ತಕ್ಕಂಥ ಭರಮರೆಡ್ಡಿಗೆ ಅಂತ ಕರ್ಕೊಂಡು ಬಂದ. ಅವ ನೋಡಕತ್ತಾನ, ಅವನಿಗೆ ಹೆಣ್ಣು ನೋಡೋದಂದ್ರೆ ಗೊತ್ತಿಲ್ಲ, ಕಲ್ಪನಾ ಇರಲಿ ಮಗ. ಅವ ಎಂಥವಿದ್ದ ತಿಳ್ಕೊಳೋದ ಕೇಳಿದ್ರೆ ಏನ್ರಿ, ತಂದೆ ತಾಯಿ ಇವ್ರು ಯಾರು, ಪದ್ಮಾವತಿ ಮತ್ತು ಹೇಮರೆಡ್ಡಿ ಮಗ ಹುಚ್ಚನತ್ತನ್ನೋದು ಕೂಡ ಮುಚ್ಚಿಟ್ಟು ಯಾವಾಗ ಮೋಸ ಮಾಡಿ ಅಂದ ಮದುವೆ ಮಾಡಿರ್ತಕ್ಕಂಥದ್ದು. ಅವನಿಗೆ ಹೆಣ್ಣು ನೋಡಕ್ಕೆ ಹೋಗುವುದಂತಂದ್ರೆ ಗೊತ್ತಿಲ್ಲ ಅಲ್ರಿ. ತನ್ನ ಬಟ್ಟೆನೇ ತನಗಂದ ಉಟ್ಕೊಳಕ್ಕೆ ಬರಂಗಿಲ್ಲ, ತಾನಿಗಂದ ತಾನಾಗಿನಂದ ಅವ್ವ ನನಗೆ ಹಸಿವಾಗ್ಯದ ನಾನು ಊಟಕ್ಕೆ ಕೊಡುವತ್ತು ಕೊಡೋಣಂಗಿಲ್ಲ, ಅವ್ವ ನನಗೆ ನೀರಡಿಕೆ ಆಗ್ಯದ ನೀರು ಕೊಡೋಣಂಗಿಲ್ಲ ಏನ್ರಿ. ತಾಯಿ ಕರೆದ್ರಿಂದ ಉಣಿಸಿದ್ರೆ ಉಣಬೇಕು, ನೀರು ಕುಡಿಸೋದ್ರಿಂದ ಕುಡಿಬೇಕು, ತನ್ನ ಜಳಕ ತನಗೆ ಮಾಡೋಕ್ಕೆ ಬರಂಗಿಲ್ಲ. ಅಂತ ಹುಚ್ಚನಾಗಿರ್ತಕ್ಕಂಥ ಭರಮರೆಡ್ಡಿನ ಕರ್ಕೊಂಡು ಹೆಣ್ಣು ನೋಡೋಕ್ಕಿಂದ ಬಂದಾರ, ಮಹಾದೇವಮ್ಮನ ನೋಡಕ್ಕೆ ಬಂದ. ಯಾವಾಗ ನೋಡ್ತಾರ ಮಹಾದೇವಿ ಅಂತೂ ನಿಮಗೆ ಹೇಳಿನಲ್ಲ ಹೆಂಗೆ ಅಕ್ಕ ಮಹಾದೇವಿ ಅವತ್ತಿನ ದಿನಮಾನದೊಳಗೆ ಶಿವಮೊಗ್ಗ ಜಿಲ್ಲೆ ಒಳಗೆ ಆಕಿನಂಥ ರೂಪವತಿಯಾಗಿರ್ತಕ್ಕ ಹೆಣ್ಣೆ ಯಾರು ಇಲ್ಲ ತಂದಾಗ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮ ಇಲ್ಲಿ ಆಂಧ್ರ ಪ್ರದೇಶದೊಳಗೆ ಆಕಿನಂಥ ಕಡಪ ಜಿಲ್ಲಾದೊಳಗೆ ಅವಳಟ್ಟ ಸೌಂದರ್ಯವತಿಯಾಗಿರ್ತಕ್ಕ ಹೆಣ್ಣೆ ಯಾರು ಇದ್ದಿದ್ದಿಲ್ಲ. ಮನೆತನ ಬಡತನ ಇರ್ಲಿಕ್ಕೆ ರೂಪಕ್ಕೆ ಅಂದ ಕಮ್ಮಿ ಕೊಟ್ಟಿದ್ದಿಲ್ಲ ಭಗವಂತ. ಯಾವಾಗಿಂದ ನೋಡಿದ್ರು ಪದ್ಮಾವತಿ ಹೇಮರೆಡ್ಡಿ ನೋಡಿದ್ರು, ಇಲ್ಲ ನಮಗೆ ಹುಡುಗಿ ಅಂದ ಹಿಡಿಸ್ಬಿಟ್ಟದ, ನಮ್ಮ ಮನಸ್ಸಿಗೆ ಅಂದ ಹಿಡಿಸ್ಬಿಟ್ಟದ. ಅವಾಗ ಅವ್ರ ತಂದೆ ತಾಯಿಗೆ ಅಂತ ಕೇಳ್ತಾರೆ ಮಹಾದೇವಿ. ಅವ ಹೇಮರೆಡ್ಡಿ ಮುಖನೇ ನೋಡಲಿಲ್ಲ. ಕಲ್ಪನಾ ರೀ, ತಂದೆ ತಾಯಿ ತೋರಿಸಿ ಹಿಂಗೆ ಬಟ್ಟು ಮಾಡಿ ತೋರಿಸೋದು ಬಳಕ ಏನ್ರಿ ಅವನ್ನೇ ನಾನು ಮದುವೆ ಮಾಡ್ಕೊಳ್ಳೋದು ತಗೊಂಡು ಮಾತು ಕೊಟ್ಟಿದ್ಲಲ್ಲ ಮಹಾದೇವಿ. ಯಾವ ಭರಮರೆಡ್ಡಿ ಮುಖನೇ ನೋಡಲಿಲ್ಲ. ಇವರು ತಂದೆ ತಾಯಿ ಆಗಿರ್ತಕ್ಕಂಥ ಯಾವ ನಿರ್ಮಲಾದೇವಿ ಏನ್ರಿ ಜ್ಞಾನ ರೆಡ್ಡಿ ಅಂತಾರೆ, ಇಲ್ಲಪ್ಪ ನಮಗೂ ಕೂಡ ಹುಡುಗಿ ಹಿಡಿಸ್ಯದ ತಿಳ್ಕೊಂಡ್ರು. ಆದ್ರೆ ಒಳಗಿಂದ ಇವ್ರಿಗೆ ಗೊತ್ತಿಲ್ಲ ಏನ್ರಿ ಆ ಹುಡುಗ ಹೆಂಗದನ, ಅವನ ಬಳಿ ಏನದ, ಏನು ತಿಳುವಳಿಕೆ ಐತೇನಿಲ್ಲೋ, ಅವ ಹುಚ್ಚದನೇನಿಲ್ಲೋ ಏನ್ರಿ. ಹಿಂಗೆಲ್ಲ ನೋಡಿ ಮಾಡಿ ಅಂದ್ರೆ ಕೊಡ್ಬೇಕಿಲ್ರಿ, ನೋಡಿ ಮಾಡಿ ಕೊಡ್ಬೇಕಿಲ್ಲ. ನಮ್ಮಲ್ಲಿ ಮೊನ್ನೆ ಒಂದು ಮದುವೆ ಆಯ್ತು, ಹಚ್ಚಿ ವರ್ಷ ಹುಡುಗ ನಮ್ಮ ಊರಿಗೆ ನೋಡಕ್ಕೆ ಬಂದ, ಮರಾಠ ಸಮಾಜದ್ದು ಪಾಪ ನೋಡಕ್ಕೆ ಬಂದ ಕೂಡಲೇನ ನೋಡ್ದ, ನಮಗೆ ಹುಡುಗಿ ಪಸಂದಾಗ್ಯದ ಅಂದ. ಮೊನ್ನೆ ನಿಮಗೆ ಹುಡುಗ ಇವನೇ ಹುಡುಗ, ಇವರು ಅಂದರು ಹುಡುಗ ಪಸಂದಾಗ್ಯದ ನಮ್ಗೆ. ಏನು ಮಾಡ್ತದೆ ಹುಡುಗ, ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ ಎಲ್ಲಿ, ಬಾಂಬೆದಾಗ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅದ. ಆಯ್ತು ಬಾಂಬೆದಾಗ ಅದ.
ಮತ್ತು ಐಸ್ ಕ್ರೀಮ್ ಫ್ಯಾಕ್ಟ್ರಿನ ಅದಂದ ಏನು ನೋಡಿದ್ರಿ ಅಲ್ಲಿಗೆ ಹೋಗಿ ಬಾಂಬೆಗೆ ಹೋಗಿ ನೋಡೋದೇನು ಆಯ್ತು ಹೆಂಗೆ ಹುಡುಗಿ ಹಿಡಿಸ್ಯದಲ್ಲ ಆಯ್ತು ಮಾತುಕತೆ ಆಡ್ರಿ ಹೇಳ್ತೀನಿ ನಿಮ್ಗೆ 15 लाख ಹುಂಡ ಅವನಿಗೆ 15 लाख ಹುಂಡ ಕೊಟ್ಟು 5 ತೊಲಿ ಸೋನ 5 ತೊಲಿ ಬಂಗಾರ ಇಟ್ಟೆಲ್ಲ ಕೊಟ್ಟು ನಮ್ಮ ಮಡದಾಗೆ ಲಗ್ನ ಹುಡುಗಿ ಕಡೆನೇ ಮದುವೆ ಯಾವಾಗಿಂದ ಹುಡುಗಿ ಕಡೆ ಮದುವೆ ಮಾಡಿದ್ರು ಅಂದರೆ ಹುಡುಗಿ ಕಡೆಯವರು ಮದುವೆ ಮಾಡಿ ಕೊಟ್ಟರು 15 ತೊಲಿ 15 ಲಕ್ಷ ರೂಪಾಯಿ ಹುಂಡ ಅನ್ರಿ 5 ತೊಲಿ ಬಂಗಾರ ಹಿಂಗೆಲ್ಲ ಕೊಟ್ಟಂದು ಮದುವೆ ಮಾಡಿ ಕೊಟ್ಟರು ಹುಡುಗಿಗೆ ಹೋಯ್ತು ಎಲ್ಲಿಗೆ ಬಾಂಬೆಗೆ ಯಾವಾಗಿಂದ ಹುಡುಗಿಂದ ಬಾಂಬೆಗಿಂದ ಹೋಯ್ತು ಒಂದು 15 ದಿನ ಆದ ಬಳಿಕ ಫೋನ್ ಬತ್ತು ಏನ್ರಿ ಆ ಹುಡುಗಿ ಫೋನ್ ಹಚ್ಚಲ್ದು ಅಪ್ಪ काय रे बेटा माझा नवराचा आईस्क्रीम फॅक्टरी नाही अंद मग काय करते रे अंदे ना काय करते नाही आईस्क्रीम बेचते ಈ ಓಣಿಗಳದಾಗ ಈ ಡಬ್ಬೆಗೆ ಇಟ್ಕೊಂಡು ಐಸ್ಕ್ರೇಟ್ ಬರ್ತಾವಲ್ಲ ಹಳ್ಳಿಗಳದಾಗ ಬರಲ್ರಿ ಒತ್ತ ಬಂಡಿ ಮೇಲೆ ಅವನು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಇಲ್ಲ ಐಸ್ ಕ್ರೀಮ್ ಮಾರ್ತಾನವ ಹಿಂಗೆ ಬರ್ತಾವಲ್ಲ ರೀ ಐಸ್ ಕ್ರೀಮ್ ಅಂದ್ರೆ ಚಲೋ ಅವನು ಅಲ್ಲವು ನೀವು ಕಿಟ್ಕ್ಯಾಟ ಟಿಕ್ ಟ್ಯಾಕ್ ಏನದು ಅಂಥದ್ದು ಅಲ್ಲ ಈ ಪಾರ್ಗಳಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಅದು ಉದ್ದಕ್ಕಿರ್ತಾವೆ ನೋಡೋದು ಐಸ್ ಕ್ರೀಮ್ ಅದು ಇದ್ರೆ ಐಸ್ ಕ್ರೇಟ್ ಮಾರ್ತಾವೆ ಇವನಿಗೆ 15 लाख ರೂಪಾಯಿ ಹುಂಡ 5 ತೊಲಿ ಬಂಗಾರ ಲಗ್ನ ಮಾಡಿ ಕೊಟ್ಟ ಅಲ್ಲಿ ಅವ್ನು ಏನದ ಏನಿಲ್ಲ ಕತೆ ನೋಡ್ಬೇಕಿಲ್ಲ ನೋಡ್ಲಾರ್ದಿನ ಕೊಟ್ಟವ ಹೆಂಗೆ ಅವ ನೋಡ್ಲಾರ್ದಿಂದ ಕೊಟ್ಟವಲ್ಲ ಇಲ್ಲಾದ್ರೂ ಕೂಡ ಮಲ್ಲಮ್ಮಳಿಗೆ ಆ ಹುಡುಗಂದ ಹೆಂಗದನ ಏನು ಶಾಣೆ ಅದನೋ ಹುಚ್ಚದನೋ ಏನಾರು ನೋಡಿ ಕೊಡ್ಬೇಕಿಲ್ಲ ಏನು ನೋಡಲಿಲ್ಲ ಆಯ್ತಪ್ಪ ನಮ್ಮ ಮನಸ್ಸಿಗೆ ಅಂದ ಹುಡುಗಿ ಹಿಡಿಸ್ಯದ ನಿಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿಗೆ ಅಂದ ಹುಡುಗಿ ಹಿಡಿಸ್ಯದ ಆಯ್ತತ್ತು ಕೂಡ ಒಂದು ಮಾತುಕತೆ ಆಡಿ ಯಾವಾಗ ಮಲ್ಲಮ್ಮಳದು ಮದುವೆ ಅನ್ನತಕ್ಕಂಥದನ್ನು ಫಿಕ್ಸ್ ಮಾಡೋದು ಯಾವಾಗಿಂದ ಮದುವೆ ಅಂತಕ್ಕಂಥ ಫಿಕ್ಸ್ ಮಾಡಿದ್ರು ಏನು ಅವತ್ತಿನ ದಿನಮಾನದಾಗಿಂದ ಕೊಡ್ತೊಳೋದು ಏನು ಇದ್ದಿದ್ದಿಲ್ಲ ಏನ್ರಿ ಏನು ಇದ್ದಿದ್ದಿಲ್ಲ ಅವಾಗ ಹುಡುಗಿಗೆ ಅಂದ ಅವ್ರು ಬಟ್ಟೆ ತರ್ತಾರೆ ಹುಡುಗನಿಗೆ ಅಂದ ಇವ್ರು ಬಟ್ಟೆ ತರ್ತಾರೆ ಬೀಗರಿಗೆ ಅಂದ ಅವ್ರು ಬಟ್ಟೆ ತರ್ತಾರೆ ಇವ್ರು ಬಟ್ಟೆ ತರ್ತಾರೆ ಈಟೇ ಅವತ್ತಿನ ದಿನಮಾನದಾಗ ಮಾತುಕತೆ ರೊಕ್ಕ ಗಿಕ್ಕ ಏನ್ರಿ ಹುಂಡ ವರದಕ್ಷಿಣೆ ಇವು ಯಾವ ಕೂಡ ಇದ್ದಿದ್ದಿಲ್ಲ ಯಾವಾಗ ಅವತ್ತಿನ ದಿನಮಾನದೊಳಗೆ ಮಲ್ಲಮ್ಮನ ಮದುವೆ ಅನ್ನತಕ್ಕಂಥದ್ದನ್ನು ಸಿದ್ದಾಪುರದೊಳಗಿಂದ ತೀರ್ಮಾನ ಮಾಡ್ತಾರೆ ಏನ್ರಿ ಸಿದ್ದಾಪುರದೊಳಗೆ ನಾವು ಹುಡುಗನ ಕಡೆನೇ ಮದುವೆ ಎತ್ತಿಕೊಂಡಂದು ಯಾವಾಗಿಂದ ತೀರ್ಮಾನ ತೊಗೊಂಡು ಅವತ್ತಿನ ದಿನಮಾನದೊಳಗೆ ಜ್ಞಾನ ರೆಡ್ಡಿ ತನ್ನ ಮಗಳು ಮದುವೆ ಮಾಡೋಕೆ ಅವತ್ತೆಲ್ಲ ಎತ್ತಿನ ಬಂಡೆಗಿಂದ ಹೋಗ್ತಿದ್ರು ಏನ್ರಿ ಎತ್ತಿನ ಬಂಡೆಗೆ ಹೋಗೋರು ಯಾವಾಗಿಂದ ಎತ್ತಿನ ಬಂಡೆಗಿಂದ ಹೋಗ್ತಿದ್ರು ಅವತ್ತಿನ ದಿನಮಾನದೊಳಗೆ 100 ಎತ್ತಿನ ಬಂಡಿ ಕಟ್ಟಿಕೊಂಡು ಮಗಳ ಮಾದೇವಿಯ ಮದುವೆ ಮಾಡೋಕ್ಕಿಂತ ಅವತ್ತಿನ ದಿವಸ ಎಲ್ಲಿಗೆ ಹೋಗ್ತಾರ ತಗೊಂಡು ಕೇಳ ಸೋಮಲಾಪುರದಿಂದ ಸಿದ್ದಾಪುರಕ್ಕಿಂದ ಇಡೀ ಗ್ರಾಮದ ಜನರನ್ನೆಲ್ಲ ಕರ್ಕೊಂಡು ಯಾವಾಗಿಂದ ಸಿದ್ದಾಪುರಕ್ಕಿಂದ ಮದುವೆ ಹೋಗ್ತಾರ ಆ ಅಂದಿನ ದಿನಮಾನದೊಳಗೆ ಅಲ್ಲಿ ಸಿದ್ದಾಪುರದೊಳಗಿಂದ ಯಾವ ರೀತಿಯಾಗಿ ಮದುವೆ ಆಯಿತು ಅನ್ನೋದನ್ನು ಇವತ್ತು ನಾನು ಹೇಳೋದಕ್ಕಿಂತಲೂ ಕೂಡ ಇವತ್ತೆಲ್ಲ ನಮ್ಮ ಏನ್ರಿ ಬಣಜುಗಳ ತಾಯಂದಿರು ಶರಣರು ಅವರೆಲ್ಲ ತಯಾರಿ ಮಾಡ್ಯಾರ ಅವತ್ತು ಹ್ಯಾಂಗೆ ಮದುವೆ ಆಯಿತು ಅನ್ನೋದನ್ನು ಇವತ್ತಿನ ದಿವಸದಿಂದ ನಮ್ಮ ಬಣಜುಗಳ ಗ್ರಾಮದ ಭಕ್ತರು ಕೂಡ ಮದುವೆ ಮಾಡಿ ತೋರಿಸ್ತಾರೆ ಏನ್ರಿ ಮಲ್ಲಮ್ಮನ ಮತ್ತು ಭರಮರೆಡ್ಡಿಯ ಮದುವೆ ಅನ್ನತಕ್ಕಂಥದ್ದನ್ನು ಇವತ್ತಿಲ್ಲಿ ಬಣಜುಗಳ ಗ್ರಾಮದ ಭಕ್ತರು ಭಾಳ ಅದ್ಧೂರಿಯಾಗಿಂದ ಮಾಡ್ಲಿಕ್ಕತ್ತಾರೆ ನೋಡ್ರಿ ಎಲ್ಲ ಸಾಮಾನುಗಳು ತಂದಾರ ಹುಂಡನೂ ಕೊಡ್ಬೇಕಲ್ಲ ಹುಂಡ ನಮಗೆ ಕೊಡ್ಬೇಕು ನೀವು ಏನ್ರಿ ಹಂಗೆ ಇವತ್ತೆಲ್ಲ ಅದ್ಧೂರಿಯಾಗಿರ್ತಕ್ಕಂಥ ವೈಭವದ ಮದುವೆ ಅನ್ನತಕ್ಕಂಥದ್ದನ್ನು ಅದು ಹೆಂಗೆ ಮಾಡ್ತಾರತ್ತ ಅನ್ನೋದನ್ನು ನಾವು ನೀವೆಲ್ಲರೂ ಕೂಡ ನೋಡೋಣ ಯಾಕಂದ್ರೆ ಈಗ ಅವತ್ತಿನ ದಿನಮಾನದಂಗೆ ಅಂದ ಮದುವೆಗಳು ಇಲ್ಲಿಗ ಏನ್ರಿ ಅವಾಗೆಲ್ಲ 11 ದಿವಸಗಟ್ಟಲೆ ಮದುವೆ ನಡೀತಿದ್ದು ಮುಂದೆ ಅವೆಲ್ಲ ತಪ್ಪಿ ಅಂದ 5 ದಿವಸಕ್ಕೆ ಅಂದ ಮದುವೆ ಬಂದು ಏನ್ರಿ 5 ದಿವಸನೂ ಕೂಡ ತಪ್ಪಿ ಹೋಗ್ಯಾವೀಗ ಏನ್ರಿ 1 ದಿವಸದಿಂದ ಮದುವೆ ಏನ್ರಿ 1 ದಿವಸದ ಮದುವೆ ಈಗ ಅದನ್ನು ಹೋಗಿಬಿಟ್ಟದೀಗ ಏನ್ರಿ 2 ಸಹಿ ಹಾಕಿದ್ರೆ ಲಗ್ನ ಅದೇ 2 ಸಹಿ ಹಾಕಿದ್ರಿಂದ ಬಿಡುಗಡೆ ತೈತ್ರೆ ಇಲ್ಲಿ ಬಂದುಬಿಟ್ಟವು ಮದುವೆಗಳು ಆದ್ರೆ ನಮ್ಮ ಪೂರ್ವಿ ಸಂಸ್ಕಾರ ಏನ್ರಿ ಪೂರ್ವಿ ಪದ್ಧತಿ ಅನ್ನತಕ್ಕಂಥ ನಾವು ಬಿಡ್ಲಿಕ್ಕೆಂದು ಬರೋಂಗಿಲ್ಲ ಅದಕ್ಕೆ ಇವತ್ತು ಅವತ್ತಿನ ದಿನಮಾನದೊಳಗೆ ಯಾವ ರೀತಿಯಾಗಿ ಮದುವೆ ಮಾಡಿದ್ರು ಇವತ್ತು ಸುರುಗಿ ಸುತ್ತು ಹಿಡ್ಕೊಂಡು ಎಣ್ಣೆ ಹಚ್ಚೋದು ಹಿಡ್ಕೊಂಡು ಏನ್ರಿ ಅರಿಶಿನ ಹಚ್ಚೋದು ಹಿಡ್ಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮೆಲ್ಲ ತಾಯಂದಿರು ಕೂಡಿ ಮಾಡ್ತಾರತ್ತ ಅನ್ನೋದನ್ನು ಹೇಳುತ್ತಾ ತಾವೆಲ್ಲ ಶಾಂತಿಯಿಂದ ಕುತ್ಕೊಂಡು ನೋಡ್ಬೇಕಂತ ತಿಳ್ಕೊಂಡು ತಮ್ಮ ಹತ್ರ ಕೇಳ್ಕೊತಾ ಇದ್ದೀವಿ.